ಈಗ ನಾವು ರೇಷ್ಮೆ ಇಲಾಖೆಯಿಂದ ಪರಿಕರಗಳನ್ನು ಏನು ಕೊಡ್ತೀವಿ ಅದು ಕೇಂದ್ರ ಪುರಸ್ಕೃತ ಯೋಜನೆಗಳು. ಅದರಲ್ಲಿ ಸದರ ಯೋಜನೆಯಲ್ಲಿ ಹುಳು ಸಾಕಾಣಿಕೆಗೆ ಏನು ಬೇಕು ಅಂತಹ ರೇಷ್ಮೆ ಕೃಷಿ ವ್ಯವಸಾಯ ಸಲಕರಣೆಗಳನ್ನು ಒಂದು ಘಟಕ ದರಗಳು ಅಂದರೆ 75,000 ಸಾಮಾನ್ಯ ವರ್ಗಕ್ಕೆ, ಒಂದು 75,000 ಸಾಮಾನ್ಯ ವರ್ಗಕ್ಕೆ 75% ಇರುತ್ತೆ, ಮತ್ತು ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದವರಿಗೆ 90% ಸಹಾಯಧನ ಇರುತ್ತೆ. ಅದರಲ್ಲಿ ಇಲ್ಲಿ ತೋರಿಸಿದಂತೆ ಏನು ನಮ್ಮಲ್ಲಿ ಛಾಯಾಚಿತ್ರಗಳಲ್ಲಿ ತೋರಿಸಿದ್ವಿ, ಈ ಒಂದು ಇವುಗಳನ್ನು ಸಹ ನಾವು ರೈತರಿಗೆ ಟಿಲ್ಲರ್ ಮಿಷಿನ್ ಕೊಡ್ತೀವಿ. ಹೌದು, ಇಲ್ಲೇನಿದೆ ಟಿಲ್ಲರ್ ಮಿಷನ್, ಸ್ಪ್ರೇಯರು, ಪವರ್ ಸ್ಪ್ರೇಯರು ಮತ್ತು ಚಂದ್ರಿಕೆಗಳು ಇವೆಲ್ಲವೂ ಸಹ ನಾವು ಪರಿಕರಗಳನ್ನ ಕೊಡ್ತೀವಿ. ಜೊತೆಗೆ ನೋಡಿ, ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆ ಅದು ಏನು ಹನಿ ನೀರಾವರಿಗೆ ನಾವು ಕೊಡುವಂಥ ಡ್ರಿಪ್ಸು ಯೋಜನೆಗಳೇನಿದೆ, ಈಗ ಸಾಮಾನ್ಯವಾಗಿ ಪರಿಶಿಷ್ಟ ಜಾತಿ ಮತ್ತು ಜನರಲ್ಗೂ ಸಹ ಸಾಮಾನ್ಯವಾಗಿ 90% ಈಗ ಸಹಾಯಧನನ ಕೊಡ್ತಾಯಿದ್ದೀವಿ. ಈ ಸಾಮಾನ್ಯವಾಗಿ ಡ್ರಿಪ್ ಇಂಪಾರ್ಟೆಂಟು. ರೇಷ್ಮೆ ಕೃಷಿನಲ್ಲಿ ಈ ನಮ್ಮ ರೇಷ್ಮೆ ಹೆಚ್ಚಿನ ನೀರನ್ನು ಕೇಳಲ್ಲ ಅದು. ಹಾಗಾಗಿ ಏನು ಒಂದು ಡ್ರಿಪ್ಪನ್ನು ಅಳವಡಿಸ್ಕೊಂಡು ನೀವು ರೇಷ್ಮೆ ಹುಳು ಸಾಕಾಣಿಕೆಯನ್ನು ಮಾಡಿದಾಗ ಕ್ವಾಲಿಟಿ ಗೂಡನ್ನು ಬೆಳೀಲಿಕ್ಕೆ ತುಂಬ ಉಪಯುಕ್ತವಾದದ್ದು. ಡ್ರಿಪ್ಪು ಮಾಡಿದ್ರೆ ಕ್ವಾಲಿಟಿ ಗೂಡು 100% ಬರುತ್ತೆ. ರೈತರಿಗೆ ಆದಾಯ ಆಗುತ್ತೆ, ನೀರಿನ ಉಳಿತಾಯ ಆಗುತ್ತೆ, ಎಲ್ಲವೂ ಸಹ ಅವ್ರಿಗೆ ಸೇವ್ ಆಗುತ್ತೆ. ಮತ್ತು ಕಳೆ ಬರೋದೇ ಆಗಲಿ ಇನ್ನೊಂದೇ ಆಗಲಿ ಆಗಲ್ಲ. ನೋಡಿ, ಏನು ಚಿತ್ರದಲ್ಲಿ ನಾವು ತೋರಿಸಿದ್ವಿ, ಈ ಥರ ಅವು ಡ್ರಿಪ್ಪನ್ನು ಬಳಸ್ಕೊಂಡು ಹೋದಾಗ ಈ ಥರ ತೋಟದ ನಿರ್ವಹಣೆಯೂ ಸಹ ನೋಡಿ ಈಕ್ವಲ್ ಡಿಸ್ಟೆನ್ಸು ಮತ್ತು ಈಕ್ವಲ್ಲು ತೋಟದ ಬೆಳವಣಿಗೆ ಅಷ್ಟು ನೀಟಾಗಿ ಬರುತ್ತೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಅಂತಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾರ್ಯಕ್ರಮಗಳು ಇದೆ. ಹಿಪ್ನೇರಳೆ ನರ್ಸರಿ ಬೆಳೆಸೋದು, 1 ಎಕರೆಗೆ 355 ಮಾನವ ದಿನಗಳು, 349 ರೂಪಾಯಿ ನನಗೆ, 1,23,828 ರೂಪಾಯಿ ಕೂಲಿ ವೆಚ್ಚ, ಸಾಮಗ್ರಿ ವೆಚ್ಚ 16,750, ಒಟ್ಟು 1,39,903 ರೂಪಾಯಿ ಇದೆ. ಇಲ್ಲೇನು ಚಾರ್ಟ್ ಇದೆ ಇದ್ರ ಪ್ರಕಾರ ನಾವು ಮತ್ತು ಹಿಪ್ನೇರಳೆ ನಾಟಿ ಮಾಡಲಿಕ್ಕೆ ಹಿಪ್ನೇರಳೆ ಜೊತೆಗೆ 4x4, 3x2 ಮತ್ತು 5 ಮತ್ತು ಹಿಪ್ನೇರಳೆ ಮರಗಡ್ಡಿಲಿ 10x10ರಲ್ಲಿ ನಾವು ಮಾಡಲಿಕ್ಕೆ ಏನು 1 ಎಕರೆಗೆ ಅಂದರೆ 137 ಮೆಣಡೈಸು, 103 ಮೆಣಡೈಸು, 205 ಮೆಣಡೈಸು, ಅದರ ಪ್ರಕಾರವಾಗಿ ನಾವು ಇಲ್ಲಿ ನರೇಗಾ ಯೋಜನೆಯಲ್ಲಿ ಬೋರ್ಡಲ್ಲಿ ನಂಬರಿಸಬೇಕು. ಮತ್ತು ಏನು ಕೂಲಿ ವೆಚ್ಚಗಳಿಗೆ ಜಾಬ್ ಕಾರ್ಡನ್ನು ಪ್ರತಿ ಫಲಾನುಭವಿ ಜಾಬ್ ಕಾರ್ಡನ್ನ ಹೊಂದಿರಬೇಕು. ಫಲಾನುಭವಿ ಜಾಬ್ ಕಾರ್ಡ್ ಹೊಂದಿದ್ದು ಅವನ ಒಂದು ಇದನ್ನು ಅವನ ಕೂಲಿ ವೆಚ್ಚನ ಅವನು ಆ ಕುಟುಂಬದಲ್ಲಿ ಬರ್ಸ್ಕೋಬೋದು. ನೆಕ್ಸ್ಟ್ ಇದು ಏನು ಅವನ ಒಂದು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ವ್ಯವಸಾಯದಲ್ಲಿ ಅವನ ಗೂಡಿನ ತೋಟದ ನಿರ್ವಹಣೆ ಆಯಿತು, ತೋಟದ ನಿರ್ವಹಣೆಯಿಂದ ಹುಳು ಸಾಕಾಣಿಕೆ ನಂತರ ಗೂಡು ಬಂತು, ಗೂಡನ್ನು ತಗೊಂಡೋಗಿ ಮಾರ್ಕೆಟ್ಗೆ ಮಾರಾಟ ಮಾಡಿದ ನಂತರ ಗೂಡಿನ ನಂತರದ ಚಟುವಟಿಕೆ ಕಾರ್ಯಕ್ರಮಗಳನ್ನು ಇಲ್ಲಿ ತೋರಿಸಿದ್ದೀವಿ. ಇದು ರೀಲಿಂಗ್ ಸ್ವಯಂಚಾಲಿತ ರೀಲಿಂಗ್ ಘಟಕ ಅಂದರೆ ಏನು ಘಟಕ ದರಗಳು ಮತ್ತು ಸಾಮಾನ್ಯ % ಎಷ್ಟು ಮತ್ತು ಇದಕ್ಕೆ ಡಿಪೆಂಡ್ ಆನ್ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಮತ್ತು ಜನರಲ್ಗೆ ಎಷ್ಟು ಸಹಾಯಧನ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ಸನ್ನು ನಾವು ಕೊಟ್ಟಿದ್ದೀವಿ. ಈ ರೀತಿ ನಮ್ಮ ರೇಷ್ಮೆ ಇಲಾಖೆಯಿಂದ ಇರುವಂತಹ ಬೆಳೆ. ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ, ನಾನು ಯಾವುದೇ ಒಬ್ಬ ರೈತ ಇವತ್ತಿನ ಏನು ಉದ್ಯೋಗ ಸಮಸ್ಯೆ ಏನಿದೆ, ಈ ಉದ್ಯೋಗ ಸಮಸ್ಯೆಯಲ್ಲಿ ಕೇವಲ 20 ಗುಂಟೆ ಇರುವಂತಹ ರೈತನು ಸಹ ತಮ್ಮ ಬದುಕನ್ನು ಒಬ್ಬ ಉದ್ಯೋಗಿ ಏನು ತನ್ನ ಜೀವನದಲ್ಲಿ ಅವನು ಜೀವನನ ಸಾಗುತ್ತಾನೆ ಅದೇ ರೀತಿ ಜೀವನವನ್ನು ನಡೆಸಲಿಕ್ಕೆ ನಾವು ತುಂಬ ಅತ್ಯುತ್ತಮವಾದ ಬೆಳೆ ಅಂದರೆ ರೇಷ್ಮೆ ಬೆಳೆ, ಹಿಪ್ಪನೇರಳೆ ಬೆಳೆ. ಇದು ತುಂಬ ಲಾಭದಾಯಕವಾದ ಬೆಳೆ. ಇದೇ ಯಾವುದೇ ಒಂದು ಬೆಳೆಗಳಿಗೆ ಹೋಲಿಸಿದಾಗ ಅತಿ ಕಡಿಮೆ ಅವಧಿಯಲ್ಲಿ ಕೈಗೆ ದುಡ್ಡು, ಅವನ ಜೇಬಿಗೆ ದುಡ್ಡು ಬರುವಂಥ ಬೆಳೆ ಅಂದರೆ ರೇಷ್ಮೆ ಬೆಳೆ ಮಾತ್ರ ಅಂತ ಹೇಳಲಿಕ್ಕೆ ಈ ಒಂದು ಸಂದರ್ಭದಲ್ಲಿ. ಇವಾಗ ಸಾಮಾನ್ಯವಾಗಿ ನಾವು ಎಂಪ್ಲಾಯಿ 1 ತಿಂಗಳು ತಗೋತೀವಿ, ಕೇವಲ 20 ದಿನದಲ್ಲಿ ಜೇಬಿಗೆ ದುಡ್ಡು ಬರುವಂಥದ್ದು ರೇಷ್ಮೆ ಬೆಳೆ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.